ನೀವು ಈಗ ಬಿಗ್ ಬಾಸ್ ಹೋದ್ರಿ, ಅಲ್ಲೆಲ್ಲಾನು ಧ್ರುವಂತ್ ಇಷ್ಟ ಅಂತಂದ್ರಿ, ಗಿಲ್ಲಿ ಇಷ್ಟ ಅಂದ್ರಿ, ರಕ್ಷಿತಾ ಅವರೆಲ್ಲ ಇಷ್ಟ ಆದ್ರಿ. ಸೊ ಅಲ್ಲಿ ಯಾರು ಲವ್ ಮಾಡ್ತಿದಾರೆ? ಯಾರ್ ಲವ್ ಮಾಡ್ತಾರ ಹೆಂಗ್ ಹೇಳ್ಬೇಕ್ರಿ? ಅವ್ರವ್ರ ಮನ್ಸಿನಂದು ದೂರ ಕೂತ್ ಮಾತಾಡ್ರಿ. ಏನ್ ಈಗ ಮಾತಾಡ್ತಾರ? ಹೊರಗಡೆ ನಾವೆಲ್ಲ ನೋಡ್ತಿರ್ಬೇಕಾದ್ರೆ ಆ, ಸೂರಜ್ ಮತ್ತೆ ರಾಶಿಕಾ ಆ, ಅವರಿಬ್ರು ಲವ್ ಮಾಡ್ತಿದಾರೆ ಅಂತ ಒಂದ್ ಸುದ್ದಿ ಇದೆ. ಆ. ಗಿಲ್ಲಿ ಮತ್ತೆ ಕಾವ್ಯ ಲವ್ ಮಾಡ್ತಿದಾರೆ ಅಂತ ಕೆಲವರು ಎಲ್ಲಾನು ಲವ್ ಮಾಡ್ಬೇಕು, ಅವ್ರ ಇಷ್ಟ ಆಗ್ಬೇಕು, ಅವ್ರಿಬ್ರು ಒಂದಾಗ್ಬೇಕು ಅಂತ ಕೆಲವರು. ಆ. ಸೊ ಎಲ್ಲ ನಾನು ಬಾಳ ಪ್ರಯತ್ನ ಮಾಡ್ದೇರಿ. ನೀವು ಪ್ರಯತ್ನ ಮಾಡಿದ್ರಿ ಯಾರ್ಯಾರಿಗೆ ಒಂದ್ ಮಾಡಕ್ಕೆ? ಕಾವ್ಯಾಗ ಗಿಲ್ಲಿಗಿ ಹಾ ಅವ್ ನನ್ಗ ಹೇಳ ಹಾ. ಅಲ್ಲಿ ಕಾವ್ಯ ನುಪ್ಸಿ, ಅಲ್ಲಿ ಕಾವ್ಯ ನುಪ್ಸ ನಾವ್ ಹಾ ಹೇ ನಡಿ ಆಕಿ ಕೆಂಪಗಳ ನೀ ಕರ್ಗಿದಿ, ಹಾ ಆಕಿ ಒಪ್ಪಂಗ್ಲ ಅಂತಾಳ. ಹಾ ಏನ್ ಮಾಡ್ಬೇಕಂತ ಇಲ್ಲ ಇಲ್ಲ ಹೆಂಗನ ಮಾಡಿ ಹಾ ಹಾ ಕರ್ಗ ಕೆಂಪಗಿದ್ರಿ ನಾನು ಚಂದಿಲ್ಲ ನಾವು. ಹಾ ಹಾ ಒಂದ್ ಮಾತ್ ಕೇಳ್ತೀನಿ ಕೇಳ್ತೇನಂತಂದೆ. ಹ್ಞೂ ನೀ ಏನೇ ಕೇಳಿ ಒಪ್ತೀನಿ ಅಂದ. ಹ್ಮ್. ಇಲ್ಲ ನಿನ್ ರೇಷ್ಮೆ ಸೀರೆ ತಂದು ಕೊಡ್ತೀನಿ ಅಂದ. ನನ್ ರೇಷ್ಮೆ ಸೀರೆ ಬೇಡ, ನನ್ಗೆಲ್ಲ ನಮ್ ಮೇಡಮ್ ಅವ್ರ ಕೊಟ್ಟು ಕಳಿಸ್ಯಾರ. ಹಾ. ಆಕಿಗೆ 2 ಕೋಟಿ ಬಂಗಾರ ಇದೆ, 2 ಕೋಟಿ ರೊಕ್ಕ, ಹ್ಮ್. 100 ತೊಲಿ ಬಂಗಾರ ಕೊಡು ಒಪ್ಪಿಸ್ತೀನಿ ಅಂದೆ. ಹಾ. ಹ್ಞೂ ಅಂದ. ಹೂ ಅಂದ್ರ ಹ್ಞೂ ಗಿಲ್ಲಿ? ಅಂದ ಗಿಲ್ಲಿ ಕೊಡ್ತೀನಿ ಅಂದ. ಹಾ. ಆಕಿ ಕಾವ್ಯ ಏನ್ ಮಲ್ಲಮ್ಮ ನನಗ್ ತರಕಾರಿ ಮಾಡಿ ವ್ಯಾಪಾರ ಮಾಡಿ ನೀವ್ ನೋಡಿ, ನೀವು ಮಲ್ಲಮ್ಮ ಅವರು ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರನ್ನ ಒಂದ್ ಮಾಡಕ್ ಹೋದ್ರೆ ನೀವ್ ತರಕಾರಿ ವ್ಯಾಪಾರ ಅನ್ಕೊಂಡ್ರ? ಅಂತ ನಕ್ಕಳಕ್ಕಿ. ಇಲ್ಲಮ್ಮ ಸುಮ್ಮನೆ ಮತ್ತೆ ಆಟ ಕೊಟ್ರು ಒಪ್ಪಗೋ ಅಂದೆ. ಇಲ್ಲ ಬೇಡಮ್ಮಲ್ಲಮ್ಮ ಈಗ ರಾಖಿ ಕಟ್ಟಿನಲ್ಲ ಹೆಂಗ್ ಮಾಡ್ಕೊಳದ ಅಂತ ಆಕಿ. ಅದು ನಿಜ ತಾನೆ ಅಮ್ಮ? ಕಟ್ಸಿದ್ರು ಎಲ್ಲಾರು ಹಾ, ಎಲ್ಲರೂ ದಾರ ಎಲ್ಲರಿಗೂ ಸೇರಿ ಅವ್ನ್ ಗೊತ್ತಿಡ್ದು ಕಟ್ಸಿಬಿಟ್ರು. ಹಾ ಅವ ಅಯ್ಯ ತೆಗೀದು ಅಲ್ಲಂತೇಳಿ ಹರ್ಬ ಕಟ್ಬಿಟ್ಟ, ಅವಾಗ ಕಿತ್ಬಿಟ್ರು. ಕಿಚ್ಬಿಟ್ಟ ಅವನೇ. ಇಲ್ಲಿ ಬಿಡ ನೀವ್ ಯಾರ್ದಾದ್ರು ಒಬ್ಬರು ಮದುವೆ ಮಾಡಿಸ್ ಬರ್ತೀರಾ ಅಂತ ಅನ್ಕೊಂಡಿದ್ವಿ ನಾವು. ಏನ್ ಮಾಡ್ತೀರಿ, ದೌಡ ಬಂದೇವಲ್ಲ. ಬೇಗನೆ ಬಂದ್ಬಿಟ್ರು. ಓಕೆ, ನೀವು ಬೇಗ ಬಂದಿದ್ದಕ್ಕೆ ಏನಾದ್ರು ಬೇಜಾರಿದ್ಯಾ? ಮತ್ತ ಬರಾಗ ಹೆಂಗ್ ಬೇಜಾರಂಗಿರಲ್ಲ ರೀ. ಹಾ. ಅಲ್ಲಿ ಯಾರಿಗ್ ಬರಾಕ ಮನ್ಸ ಇರ್ತದೆ ಹೇಳ, ಹ್ಮ್ ಎಲ್ಲರೂ ಹತ್ಕೋತಾ ಬರೋರು ಅಲ್ಲಿ ಬರ್ಬೇಕಾದ್ರ. ಹ್ಮ್ ಇನ್ನೊಂದ್ 4 ದಿನ ಇರ್ಬೇಕಂತ ಮನ್ಸಲ್ಲಿ. ಹ್ಮ್ ನಮ್ಗಂತೂ ತುಂಬಾ ದುಃಖ ಆಯ್ತು ಬರಾಗ. ಯಾಕೆ ನಾನು ಬಂದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅನ್ನಿಸ್ತಾ? ಎಲ್ಲಿಗ್ರಿ? ಅಲ್ಲ ಇವಾಗ ಓಟ್ ಹಾ ಹ್ಮ್ ಮತ್ತೆ ಅನಿಸ್ತು, ಮತ್ತೆ ಏನ್ ಓಟ್ ಒಂದು ಕಡಿಮೆ ಆಯ್ತಲ್ಲ, ಹ್ಮ್ ನಮ್ ಹೊರಗಡೆ ಬರಂಗಾಯ್ತು. ಓಟ್ ಕಡಿಮೆ ಹಾಕಿದ್ದಾರೆ ಅಂತ. ಹಾ ಹ್ಮ್ ಹ್ಮ್ ಮತ್ತ ಅದೇ ಓಟ್ ಕಡಿಮೆ ಅದೇ ಬಂದ್ಬಿಡ್ತಾರ ಹೊರಗಡೆ. ಹ್ಮ್ ಅಲ್ಲ ರೀ, ಅವ ನಮ್ಕಿಂತ ಒಂದೇ ಓಟ್ ಹೆಚ್ಚಿಗೆ ಆದ್ರ ಅವ್ರು ಇರ್ತಾರ. ಹ್ಮ್ ಒಂದೇ ಓಟ್ ಕಡಿಮೆ ಆದ್ರ ನಾವ್ ಹೊರಗಡೆ ಬರೋದು. ಎಲ್ಲರೂ ಹಂಗೆ ಅಲ್ಲ, ಇನ್ನ ವಾರ ಒಬ್ರು ಬರೋದ ಮೇಸ್ತ್ರಿ ಇಟ್ಕೊಂತಾರ. ಅಲ್ಲಮ್ಮ, ಈಗ ಏನಂತಂದ್ರೆ ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರಿ, ನಿಮ್ಮ ಮಾತುಗಳು ಎಲ್ರನ್ನೂ ಇಷ್ಟ ಪಡ್ತಿದ್ರಿ, ಎಲ್ರು ಇಷ್ಟ ಆಗ್ತಿದ್ರು, ಅದ್ರ ಜೊತೆಗೆ ನೀವು ಎಲ್ರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರಿ. ಆದ್ರೂ ಯಾಕೆ ಓಟ್ ಕಡಿಮೆ ಬಂತು ಅಂತ ಅನ್ನಿಸ್ತಾ ನಿಮ್ಗೆ? ಯಾಕೇನ ಸುಳ್ಳೆ ಮಲ್ಲಮ್ಮ ಹೊರಗ್ ಬಂದಾಳಂತ ಸುದ್ದಿ ಆಗಿತ್ತಂತಲ್ರಿ. ಹಾ ಹಾ ಹೌದಲ್ರಿ, ಏನೋ ಅದ್ರಲಿಂದ ಒಂದ್ ಸ್ವಲ್ಪ ಕಡಿಮೆ ಆಯ್ತೇನಂತ ನನಗ ಅನಿಸ್ತದೆ. ಅಲ್ಲಿದ್ದಾಗ ಏನ್ ಕೇಳಿಲ್ಲ, ಇಲ್ಲಿ ಹೊರಗಡೆ ಬಂದಾಗ ಅಂದ್ರು ಮಲ್ಲಮ್ಮ ಹೊರಗಡೆ ಬಂದಾಳಂತ ಸುದ್ದಿ ಆಯ್ತು. ಹೌದು, ಒಂದಿನ ಇದಕ್ಕಿದ್ದಂಗೆ ಸಡನ್ ಆಗಿ ಹೊರಗಡೆ ಬಂದ್ರು ಅಂತ ಹೇಳ್ಬಿಟ್ಟು ಸುದ್ದಿ ಆಯ್ತು. ಅದೇನ್ ಸುಳ್ಳೆ ಮಾಡಿದ್ರಿ, ಯಾರು ಮಾಡಿದ್ರ ಅಂತ ಗೊತ್ತಿಲ್ಲ. ಯಾರು ಮಾಡಿದ್ರ ಅಂತ ಗೊತ್ತಿಲ್ಲ ರೀ. ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡಿದೆ. ಆತರ ಮಾಡುವಂತವ್ರಿಗೂ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಬೈಬಾರ್ದು, ಒಳ್ಳೇದಾಗ್ಲಿ ಅನ್ಬೇಕು. ಒಳ್ಳೇದಾಗ್ಲಿ ಅಂತ. ನಮ್ ಕೆಟ್ಟ ಮಾಡಿದವ್ರಿಗೆ ಒಳ್ಳೇದಾಗ್ಲಿ ಅನ್ನ. ಇಷ್ಟು ದಿನ ಅಮ್ಮ ಆಗಿದ್ರೆ ಈಗ ಅಜ್ಜಿ ಆಗ್ತಿದ್ರಂತೆ. ಆಗಿರಿ, ದೊಡ್ಡ ಮಗವ್ರಿಗೆ ಆಗಿದೆ, 2ನೇ ಅಜ್ಜಿ ಈಗ ಇನ್ನೊಮ್ಮೆ ಚಿಕ್ಕ ಮಗನಿಗೆ. ಚಿಕ್ಕ ಮಗನಿಗೆ. ಸೊ ಆ ವಿಚಾರ ಕೇಳಿ ಎಷ್ಟು ಖುಷಿ ಆಯ್ತು. ಇನ್ನ ಆಗಿಲ್ಲ ರೀ, ಡೆಲಿವರಿ ಆಗಿಲ್ಲ. ಇನ್ನು ಡೆಲಿವರಿ ಆಗಿಲ್ಲ. ಆದ್ರೆ ಈಗ ದಿವಸದಾಗೆ ಇವತ್ತನಲ್ಲ ನಾಳೆ ಇನ್ನೊಂದು ವಾರ ನಂಗಿಲ್ಲ. ಗಂಡ್ಮಗು ಬೇಕಾ ಹೆಣ್ಮಗು ಬೇಕಮ್ಮ? ಯಾವ್ದಾದ್ರು ಸಂತೋಷ ಬಿಡ್ರಿ, ನಮಗಂತ್ರು ಹೆಣ್ಮಗು ದೊಡ್ಡವನಿಗೆ ಆಗ್ಯದ, ನಮಗ್ ಇದ್ದಿದಿಲ್ಲಲ್ಲ. ಯಾವ್ದಾದ್ರು ಚೆನ್ನಾಗಿ ಆದ್ರೂ ಸಾಕು. ಅಂದ್ರೆ ನಿಮ್ಗೆ ಇಬ್ರು ತಾಯಿ ಮಗ ಆರೋಗ್ಯ ಇದ್ರು ಸಾಕು. ತಾಯಿ ಮಗ ಆರೋಗ್ಯ, ಯಾವ ಮಗು ಆದ್ರೂ ಸಂತೋಷ, ಹೆಣ್ಣಾಗ್ಲಿ ಗಂಡಾಗ್ಲಿ. ಈಗ ಕೆಲವೊಂದೆಲ್ಲ ಇರ್ತತಲ್ಲ, ಗಂಡ್ಮಗು ಆದ್ರೆ ತುಂಬಾ ಚೆನ್ನಾಗಿರ್ತೈತೆ, ಹೆಣ್ಮಗು ಆದ್ರೆ ಆಸೆ ಇರ್ತೈತೆ, ನಮ್ಮ ಮನೆಗ್ ಲಕ್ಷ್ಮಿ ಬರ್ತಾರೆ ಅನ್ನೋ ತರ. ಸೊ ಆತರ ನಿಮ್ಗೆ ಏನಾದ್ರು ಇದ್ಲ? ನಮ್ಗೆ ಯಾವ್ದಾದ್ರು ಇಷ್ಟ. ಯಾವ್ದಾದ್ರು ಇಷ್ಟ. ತಾಯಿ ಮಗು ಚೆನ್ನಾಗಿದ್ರೆ ಅಷ್ಟೇ ಸಾಕು. ತಣ್ಣಗಿದ್ರು ಅಷ್ಟೇ ಸಾಕು. ಓಕೆ, ಈ ಮಾನಪ್ಪ ಅವರೇ ಹುಟ್ಟಿದಾರ ನಿಮ್ ಮಕ್ಳಿಗೆ? ಇನ್ನ ಇಲ್ಲ ರೀ, ಮಾನಪ್ಪ ಇನ್ನ ಹುಟ್ಟಿ ಬಂದಿಲ್ರಿ. ಇನ್ನು ಹುಟ್ಟು ಬಂದಿಲ್ಲ. ದೊಡ್ಡ ಮಗನಿಗೆ ಹೆಣ್ಮಗಳು ಯಾರ ಹೆಣ್ಮಕ್ಳೇ ಇದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಚಿಕ್ಕ ಮಗನಿಗೆ ಮಾನಪ್ಪ ಅವರು ಹುಟ್ಟು ಬರ್ತಾರೆ. ಏನರಿ ಹಂಗೆ ಆಗ್ಲಿ ಅಂತೀರಾ? ಹಂಗೆ ಆಗ್ಲಿ ಬಿಡ್ರಿ, ಹಂಗೆ ಆಗ್ಲಿ, ಮಾನಪ್ಪ ಅವ್ರು ಹುಟ್ಟು ಬರ್ಲಿ. ಸೆಕೆಂಡ್ ಅಂದ್ರೆ ಮೊದ್ಲು ಅದೆಲ್ಲ ದೊಡ್ಡವ್ರು ಹೇಳ್ತಿದ್ರಲ್ಲ, ನಮ್ಮ ಯಜಮಾನ್ರೆ ಹುಟ್ಟಿದ್ದಾರೆ, ನಮ್ಮ ತಂದೆಯವರೇ ಹುಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರುಗಳನ್ನ ಇಡುವಂತದ್ದು ಆತರ ಎಲ್ಲ ವಾಡಿಕೆ ಇರ್ತಿತ್ತು. ಹೌದು, ಈಗ ಯಾರು ಇಡ್ತಾರೆ ಹಿರಿಯರ ಹೆಸರು? ಈಗ ಇಡಂಗಿಲ್ಲ, ಪಿಕ್ಚರ್ದಾಗ ಧಾರಾವಾಹಿದ ಹೆಸರ ಇಡ್ತಾರೆ. ನಮ್ಮ ಮಾತು ಕೇಳ್ತಾರ, ಅವ್ರು ಇಡೋಂದ್ರೆ ಇಡ್ತಾರೆ. ಇಡಲ್ಲ ಅವ್ರು. ಓಕೆ, ನಿಮ್ಮ ಮೊಮ್ಮಕ್ಕಳ ಹೆಸರೇನಮ್ಮ?
ಮೊಮ್ಮಗಳ ಹೆಸರು ಸಂಜನಾ ಅಂತ ಇಟ್ಟಿವಿ. ಸಂಜನಾ ಅಂತ ಇಟ್ಟಿರಿ. ಓಕೆ, ಒಬ್ರೇ ಮಗಳು. ಹಾ, ಒಬ್ಬರೇ ಮಗಳು. ಈಗ ಬಿಗ್ ಬಾಸ್ ಮನೆಯಲ್ಲಿ ಸೊ ನೀವು ಗೇಮ್ ಆಡ್ತಿದ್ರಿ, ಗೇಮಲ್ಲೆಲ್ಲ ಇಷ್ಟ ಆದ್ರಿ. ಸೊ ಯಾರು ನಿಮ್ ತುಂಬಾ ದ್ವೇಷ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು? ನಮ್ಗೆ ಯಾರು ದೇಶನೇ ಮಾಡಿಲ್ರಿ. ಯಾರು ಎಲ್ಲರೂ ಹಾ. ನಾನೇ ದೇಶ ಮಾಡ್ಲಕ್ ಹೋದ್ರ ಅವ್ರು ಮಾಡಿಲ್ಲ. ನೀವೇ ದ್ವೇಷ ಮಾಡಕ್ ನಾವೇ ದೇಶ ಮಾಡಿ ಜಗಳ ಆಡಿದ್ರ ಆಯ್ತಂತ. ಯಾರ ಜೊತೆ ಜಗಳ ಆಡಿದ್ರು? ತುಂಬಾ ಮಲ್ಲಮ್ಮ ಅವರು ಬಿಗ್ ಬಾಸ್ ಅಲ್ಲಿ ಯಾರ ಜೊತೆ ತುಂಬಾ ಜಗಳ ಆಡಿದ್ದು? ಯಾರ ಜೊತೆನೂ ಯಾರು ಜಗಳಕ್ಕ ಬಲಿಲ್ಲ, ಯಾರು ಕೂಡ ಜಗಳನೇ ಆಡಿಲ್ಲ. ನೀವೇ ಆಡಕ್ ಹೋದ್ರೆ ಯಾರು ನಾವ್ ಬರ್ತಿಲ್ಲ? ಆಡ್ಲಕ್ ಹೋದ್ರೆ ಯಾರು ಬರ್ತಿಲ್ಲ. ಅಯ್ಯೋ, ಸಾರಿ ಅಮ್ಮ ಅಂತ ಹಿಂಗಾದ್ರೆ ಅದ್ ಹೆಂಗ ನೋಡ್ರಿ ಹಂಗೆ. ನೋಡಿ, ಯಾರು ನಿಮ್ಮನ್ನ ಇದನ್ನೇ ಮಾಡಿಲ್ಲ ಹಾ, ನೋಡಿ. ಯಾರು ಜಗಳಕ್ಕ ಬರ್ಲಿಲ್ಲ. ನಾವು ನೀವು ಜಗಳ ಆಡೋಣ. ನಾನಾಗಿ ಏನಂದ್ರು ಜಗಳ ಮಾಡ್ಲಿಲ್ಲ. ಆಯ್ತು, ಈಗ ನಾನೊಬ್ಬ ಕಂಟೆಸ್ಟೆಂಟ್ ಅನ್ಕೋಣ ಬಿಗ್ ಬಾಸ್ ಮನೆಯಲ್ಲಿ. ಯಾರೋ ಒಬ್ಬ, ನಾನು ಹೊಸ ಕಂಟೆಸ್ಟೆಂಟ್. ಇವ್ ನೀವ್ ಆಲ್ರೆಡಿ ಇದೀರಾ. ನನ್ನ ನೀವು ಬೈಬೇಕು. ಯಾವ್ದೋ ಒಂದ್ ತಪ್ಪು ಮಾಡಿರ್ತೀನಿ, ಸರಿಯಾಗಿ ಬೈಬೇಕು. ಬೈರಿ ನೋಡೋಣ ಹೆಂಗ್ ಬೈತೀರಾ ಅಂತ. ನಮ್ಗೆ ಏನಂದ್ರೆ ಅಂದ್ರು ಸಿಟ್ಟು ಬರ್ತದೆ. ಸುಮ್ ಬೈರಿ ಅಂದ್ರೆ ಹೆಂಗ್ ಬೇಗಳು ಬರ್ತಾವೆ. ಸರಿನಾ? ಆಯ್ತು. ಅಂದ್ರೆ ಇವಾಗ ನಿಮ್ಗೆ ಏನಾದ್ರು ಅನ್ಬೇಕು. ಮಲ್ಲಮ್ಮ ಅವ್ರೆ, ನೀವೇನ್ ಬಿಗ್ ಬಾಸ್ ಮನೆಗೆ ಬಂದಿರೋದು ಏನಕ್ಕೆ? ನೀವು ಆಟ ಆಡಕ್ ಬಂದಿವಿ. ನೀನ್ ಅದಕ್ ಬಂದಿದಿ? ನಾನು ಆಟ ಆಡಕ್ಕೆ ಆಯ್ತು, ಬಂದಿರೋದು. ನಿನ್ನ ಆಟ ನೀನಾನು, ನನ್ನ ಆಟ ನಾನು ಆಡ್ತೀನಿ. ಮತ್ತೆ ಏನಕ್ಕೆ ಮತ್ತೆ ಸುಮ್ನೆ ಕೂತಿರ್ತೀರಾ ಯಾವಾಗ್ಲೂ? ಸುಮ್ನೆ ಯಾಕೆ ಕುಂದಿರ್ತಿ? ಆಟ ಆಡ್ಬೇಕಲ್ಲ, ಆಡ್ತೀವಲ್ಲ. ನೀನೇ ಅಲ್ಲಿ ಸುಮ್ನೆ ಕುಂತಾವ, ನಾನೆಲ್ಲಿ ಸುಮ್ ಕುಂತೀನಿ? ಸುಮ್ ಕೂತಿರ್ತೀರಲ್ರಿ, ಏನು ಮಾಡ್ತಿದ್ದಂಗೆ? ಆಟ ಆಡ್ತೀನಿ. ಅಡಿಗೆ ಮಾಡಿಲ್ಲ? ಅಡಿಗೆ ಈಗ ಇನ್ನ ಟೈಮ್ ಆಗಿಲ್ಲ. ಟೈಮ್ ಆಗ್ಲಾರ ನಿನ್ಗೆ ಅಡಿಗೆ ಮಾಡಾಕದ? ಬಿಗ್ ಬಾಸ್ ಟೈಮ್ ಆಗ್ಲಾರ್ದ ಅಡಿಗೆ ಮಾಡಾಕಿದ್ರೆ ಎಲ್ಲಾರ್ದು ಊಟ ಹೋಗ್ತದ ಅಲ್ಲಿ. ಅದು ಗೊತ್ತಾ ನಿನ್ಗ? ಸುಮ್ನೆ ಗೊತ್ತಿಲ್ಲಾರ್ದೆ ಮಾತಾಡ್ತೀಯ? ಅಲ್ಲ, ನೀವ್ ಮಾತಾಡ್ತಿದ್ ನನ್ ಕೇಳ್ಬೇಕು ಅಂತಾನೆ ಅನಿಸ್ತಿದೆ. ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಏನೋ ಕೇಳ, ಅಲ್ಗೂ ಬಿಗ್ ಬಾಸ್ ಮನೇಲಿ ಗಡಿಯಾರ ಇರಲ್ವಲ್ಲ, ಗಡಿಯಾರ ಇಲ್ಲ, ನಂಗೆ ಟೈಮ್ ಗೊತ್ತಿಲ್ಲ ಅಂತ ಹೇಳೋಣ ಅಂತ ಬಂದೆ. ಬಟ್ ನಿಮ್ ಮಾತು ಕೇಳೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಹಂಗೆ ನಿಂತ್ಕೊಂಡ್ಬಿಟ್ಟೆ. ಹಿಂಗೆ ನೋಡ್ರಿ ಅಲ್ಲಿ ಜಗಳ. ಹಿಂಗೆ ಜಗಳ, ಹಿಂಗೆ ಜಗಳ ಆಡ್ದು ಹಿಂಗೆ ಮತ್ತೆ ನಗದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.